ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು BNS ಟೆಕ್ ಗುರು ಕ್ಲಾಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನಲ್ಲಿ ಕಳೆದ ಕ್ಲಾಸ್ನ ಅಂತೆ ಇನ್ನಷ್ಟು MS ವರ್ಡ್ ಟಿಪ್ಸ್ಗಳನ್ನು ಪಡೆಯೋಣ. ಸೊ ಇದರಿಂದ ನಮ್ಮ ಕೆಲಸಗಳು ಇನ್ನಷ್ಟು ಫಾಸ್ಟ್ ಆಗುತ್ತೆ ಅಂತಲೇ ಹೇಳ್ತೇನೆ. ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಕನ್ವರ್ಟ್ ವರ್ಡ್ ಇಂಟು PDF. ಅಂದರೆ ಸಾಕಷ್ಟು ಬಾರಿ ನಾವು MS ವರ್ಡ್ ಡಾಕ್ಯುಮೆಂಟ್ ಫೈಲನ್ನು PDFಗೆ ಹೇಗೆ ಕನ್ವರ್ಟ್ ಮಾಡ್ಬೋದು ಅನ್ನೋದಕ್ಕೆ ನಾನು ನಿಮಗೆ ಸಿಂಪಲ್ಲಾಗಿ ವೇನ ತೋರಿಸ್ತಾ ಇದ್ದೀನಿ. ಸೊ ಗೊತ್ತಿಲ್ಲದೆ ಇರೋರು ಇದನ್ನು ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳಿ. ಸೊ MS ವರ್ಡನ್ನು ಓಪನ್ ಮಾಡಿಬಿಟ್ಟು MS ವರ್ಡಲ್ಲಿ ಏನಾದರೂ ನೀವು ಡಾಕ್ಯುಮೆಂಟನ್ನು ಟೈಪ್ ಮಾಡಿದ್ದಿತ್ತು ಅಂದರೆ, ಅಥವಾ ಯಾವ ಡಾಕ್ಯುಮೆಂಟನ್ನು ನೀವು PDF ಮಾಡಬೇಕು ಅಂದ್ಕೊಂಡಿದ್ದೀರಿ, ಸೊ ಆ ಡಾಕ್ಯುಮೆಂಟನ್ನು ಓಪನ್ ಮಾಡಿರ್ತೀರಿ. ಆಲ್ರೆಡಿ ಯು ಶುಡ್ ಸೇವ್ ಇಟ್ ಆ್ಯಸ್ ಅ ಒರಿಜಿನಲ್ ಆ್ಯಸ್ ಅ MS ವರ್ಡ್ ಆಲ್ಸೋ. ಸೊ ಒರಿಜಿನಲ್ನಲ್ಲಿ MS ವರ್ಡ್ ಆಗಿ ಸೇವ್ ಮಾಡಿರಬೇಕು. ದೆನ್ ಯು ಹ್ಯಾವ್ ಟು ಮೂವ್ ಸೇವ್ ಆ್ಯಸ್ಗೆ ಹೋಗ್ಬಿಟ್ಟು ಅಲ್ಲಿ ಫೈಲ್ ನೇಮನ್ನು ಕೊಟ್ಟು, ಸೊ ಆ ಫೈಲ್ ನೇಮನ್ನು ಕೆಳಗಡೆ ಸೇವ್ ಟೈಪ್ ಅಂತ ಇರುತ್ತೆ, ಅಲ್ಲಿ PDF ತೊಗೊಂಡು ಸೇವ್ ಅಂತ ಕೊಟ್ಟರೆ ಅಂದರೆ ದ್ಯಾಟ್ ಫೈಲ್ ಕನ್ವರ್ಟ್ ಇಂಟು PDF ಅಂತಲೇ ಹೇಳ್ತೀವಿ. ಸೊ ಅಂದರೆ ವರ್ಡ್ ಫೈಲಿಂದ ಅದು PDF ಫೈಲ್ ಆಗಿರುತ್ತೆ. ಆ್ಯಂಡ್ ಒನ್ ಥಿಂಗ್ ರಿಮೆಂಬರ್, ಒರಿಜಿನಲ್ MS ವರ್ಡ್ ಇರಲೇಬೇಕು ಅಂತ. ಇನ್ನು ನೆಕ್ಸ್ಟ್ ಟಿಪ್ ಬಂದು ನಿಮಗೆ MS ವರ್ಡಲ್ಲಿ ನಾವು ಸೈಡ್ ಬೈ ಸೈಡ್ ವ್ಯೂವನ್ನು ಹೇಗೆ ನೋಡ್ಕೊಳ್ಳೋದು ಅಂದರೆ, ಎರಡು ಡಾಕ್ಯುಮೆಂಟನ್ನು ಏಕಕಾಲಕ್ಕೆ ಓಪನ್ ಮಾಡಿ ಪಕ್ಕದಲ್ಲೇ ಇನ್ನೊಂದು ಡಾಕ್ಯುಮೆಂಟನ್ನು ಇಟ್ಕೊಂಡು ಇನ್ನೊಂದು ಪಕ್ಕದಲ್ಲಿ ವರ್ಕನ್ನು ಹೇಗೆ ಮಾಡೋದು ಅನ್ನೋದು ಇದು ಸೈಡ್ ಬೈ ಸೈಡ್ ವ್ಯೂ ಅಂತಲೇ ಕರಿತೀವಿ. ಹಾಗಾದರೆ MS ವರ್ಡನ್ನು ಓಪನ್ ಮಾಡಿ ಅಲ್ಲೇ ನಿಮಗೆ ಆ ಆಪ್ಷನನ್ನು ತೋರಿಸ್ತಾ ಇದ್ದೀನಿ. ಸೊ ನೋಡಿ, MS ವರ್ಡನ್ನು ಓಪನ್ ಮಾಡ್ತಿದ್ದೀನಿ. ದಿಸ್ ಇಸ್ ಅ ವರ್ಕ್ ಪೇಜ್ ಅಂತ ಹೇಳ್ತೇನೆ, ಅಂದರೆ ಕರೆಂಟ್ಲಿ ವರ್ಕಿಂಗ್ ಪೇಜ್ ಅಂತಲೇ ಹೇಳ್ತೇವೆ. ಈ ವರ್ಕಿಂಗ್ ಪೇಜನ್ನು ಓಪನ್ ಮಾಡಿರ್ತೀರಿ. ಮತ್ತು ಇನ್ನೊಂದು ರೆಫರೆನ್ಸ್ ಪೇಜ್ ಏನಿರುತ್ತೆ ಅಲ್ಲ, ಸೊ ನೀವು ರೆಫರ್ ಮಾಡಬೇಕು ಅಂದ್ಕೊಂಡಿರೋದನ್ನು ಕೂಡ ಓಪನ್ ಮಾಡ್ಕೋಬೇಕು. ಸೊ ನೋಡಿ, ವರ್ಕಿಂಗ್ ಪೇಜಲ್ಲಿ ಫಸ್ಟ್ಗೆ ನಿಮಗೆ ವ್ಯೂ ಸೈಡ್ ಬೈ ಸೈಡ್ ವ್ಯೂ ಇರೋದಿಲ್ಲ. ಅಂದರೆ ವ್ಯೂ ಟ್ಯಾಬಿಗೆ ಹೋಗ್ಬಿಟ್ಟು ಸೈಡ್ ಬೈ ಸೈಡ್ ವ್ಯೂ ಅದು ಇರೋದಿಲ್ಲ. ಯಾವಾಗ ನೀವು ಇನ್ನೊಂದು ರೆಫರೆನ್ಸ್ ಫೈಲನ್ನು ತೆಗೆದಿರ್ತೀರಿ ಆ್ಯಂಡ್ ಒಂದು ವರ್ಕಿಂಗ್ ಫೈಲ್ ತೆಗೆದಿರ್ತೀರಿ, ಆವಾಗ ನಿಮಗೆ ರೆಫರೆನ್ಸ್ ಫೈಲ್ ತೆಗೆದ ನಂತರ ವ್ಯೂ ಸೈಡ್ ಬೈ ಸೈಡ್ ಬರುತ್ತೆ. ಆವಾಗ ನೀವು ಅದನ್ನು ವ್ಯೂ ಸೈಡ್ ಬೈ ಸೈಡ್ ಹೋಗಿ ಕ್ಲಿಕ್ ಮಾಡಿದರೆ ಸಾಕು, ಪಕ್ಕದಲ್ಲಿ ಅಂದರೆ ಒನ್ ವಿಂಡೋಸ್ ಸ್ಕ್ರೀನ್ ಏನಿರುತ್ತೆ ಅದರಲ್ಲಿ ಹಾಫ್ ವರ್ಕಿಂಗ್ ಪೇಜು, ಇನ್ ಹಾಫು ರೆಫರೆನ್ಸ್ ಪೇಜ್ ಬರುತ್ತೆ. ಆ್ಯಂಡ್ ಯು ಕ್ಯಾನ್ ಈಸಿಲಿ ರೆಫರ್ ಬೈ ಅದರ್ ಪೇಜ್ ಆ್ಯಂಡ್ ಯು ಕ್ಯಾನ್ ಈಸಿಲಿ ಟೈಪ್ ಟು ವರ್ಕಿಂಗ್ ಡಾಕ್ಯುಮೆಂಟ್ ಅಂತ ಹೇಳ್ತೇವೆ. ಸೊ ನೋಡಿ, ರೆಫರ್ ಮಾಡಿಕೊಂಡು ಇದನ್ನು ನಾವು ಟೈಪ್ ಮಾಡ್ಬೋದು. ಆ್ಯಂಡ್ ಇದೊಂದು ಸೈಡ್ ಬೈ ಸೈಡ್ ವ್ಯೂ ಅದನ್ನು ಕ್ಲೋಸ್ ಕೂಡ ಮಾಡ್ಕೊಳ್ಳೋಕ್ಕೆ ಸೇಮ್ ಆಪ್ಷನನ್ನು ಯೂಸ್ ಮಾಡಿದರೆ ಅದು ಆದ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕ್ಲೋಸ್ ಆಗಿಬಿಡುತ್ತೆ. ಇದು ರೆಫರೆನ್ಸ್ಗೋಸ್ಕರ ಈಸಿ ಮೆಥಡ್ ಅಂತಲೇ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಪಿನ್ ಫೋಲ್ಡರ್ ಆರ್ ಫೈಲ್ ಅಂತ ಹೇಳಿ, ಇದು ಪಿನ್ ಅನ್ನೋ ಆಪ್ಷನ್ ಏನಿದೆಯಲ್ಲ, ಈಸಿಲಿ ಆಕ್ಸೆಸೇಬಲ್ಗೋಸ್ಕರ ಇರುವಂಥ ಒಂದು ಆಪ್ಷನ್ ಅಂತಲೇ ಹೇಳ್ತೇವೆ. ಆ್ಯಂಡ್ ಯು ಕ್ಯಾನ್ ಗೆಟ್ ಈಸಿಲಿ ಇನ್ ದ ಟಾಪ್ ಆಫ್ ದ ಪೋರ್ಷನ್ ಅಂತ ಹೇಳ್ತೇವೆ. ಹೇಗೆ ಮಾಡ್ಕೊಳ್ಳೋದು ಪಿನ್ ಅಂತ ಹೇಳಿ ನೋಡ್ಕೊಳ್ಳಿ ಒಂದ್ಸಲ. ಸೊ ನೀವೀಗ MS ವರ್ಡನ್ನು ಓಪನ್ ಮಾಡಿಬಿಟ್ಟು ಯಾವ ಡಾಕ್ಯುಮೆಂಟ್ ನಿಮಗೆ ಈಸಿ ಆಕ್ಸೆಸೇಬಲ್ಗೆ ಬೇಕು ಅನ್ನೋದಿರುತ್ತೆ ಅಲ್ಲ, ಆ ಡಾಕ್ಯುಮೆಂಟನ್ನು ಓಪನ್ ಮಾಡಿಬಿಟ್ಟು ಫೈಲ್ಗೆ ಹೋಗಿ, ಸೊ ಫೈಲ್ಗೆ ಹೋಗಿ ಆ ಡಾಕ್ಯುಮೆಂಟ್ ಓಪನ್ ಮಾಡಿರೋ ರೀಸೆಂಟ್ ಡಾಕ್ಯುಮೆಂಟ್ ಪೊಸಿಷನಲ್ಲಿ ಅಲ್ಲಿ ಬಂದು ಪಿನ್ ಚಿತ್ರ ಇರುತ್ತೆ. ಅಂದರೆ ಆ ಪಿನ್ ಚಿತ್ರವನ್ನು ನೀವು ಟಾಪ್ಗೆ ಮಾಡಿದ್ರಿ ಅಂದರೆ ಅದು ಪಿನ್ ಆಯಿತು ಅಂತಲೇ ಅರ್ಥ. ಆ್ಯಂಡ್ ವೆನೆವರ್ ಯು ಓಪನ್ MS ವರ್ಡ್ ದಟ್ ಟೈಮ್ ಈಸಿಲಿ ಟಾಪ್ ಆಫ್ ದ ಟೈಮ್ ರೀಸೆಂಟ್ ಫೈಲಲ್ಲಿ ಅದು ಪಿನ್ ಆಗಿರುತ್ತೆ, ಅಂದರೆ ಟಾಪಲ್ಲೇ ಬಂದಿರುತ್ತೆ ಅಂತ ಹೇಳ್ತೇವೆ. ಸೊ ಆ್ಯಂಡ್ ಮತ್ತೆ ಅದನ್ನು ಹೋಗಬೇಕಾಗಿಲ್ಲ, ಹುಡುಕಬೇಕಾಗಿಲ್ಲ, ಈಸಿ ಆಕ್ಸೆಸಬಲ್. ಆ್ಯಂಡ್ ಆಫನ್ಲಿ ಯೂಸ್ ಮಾಡ್ತಕ್ಕಂಥ ಫೈಲ್ಸನ್ನು ಈ ರೀತಿಯೇ ಪಿನ್ ಮಾಡಿರಬೇಕು. ಆ್ಯಂಡ್ ಬೇಗ ನಿಮಗೆ ಆಕ್ಸೆಸಿಬಲ್ ಆಗುತ್ತೆ ಅಂತಲೇ ಹೇಳ್ತೀವಿ, ಬೇಗ ಸಿಗುತ್ತೆ. ನೀವು ಮತ್ತು ಸೀದಾ ಅದೇ ಲೊಕೇಶನ್ಗೆ ಹೋಗಬೇಕು ಅಂತ ಏನಿಲ್ಲ. ಇನ್ನು ನೆಕ್ಸ್ಟ್ ಟಿಪ್ ಬಂದು ಸೇಫ್ ಗಾರ್ಡ್ ಯುವರ್ ಡಾಕ್ಯುಮೆಂಟ್ ಅಂತ ಹೇಳ್ತೇವೆ. ನಿಮ್ಮ ಫೈಲನ್ನು ಹೇಗೆ ನಾವು ಸೇಫ್ ಮಾಡಿ ಇಟ್ಕೊಳ್ಳೋದು, ಲೈಕ್ ನಿಮ್ಮ ಮೊಬೈಲ್ಗೆ ಹೇಗೆ ಪಾಸ್ವರ್ಡ್ ಹಾಕ್ತೀರಿ ಹಾಗೆ ನಾವು ಒಂದು ಡಾಕ್ಯುಮೆಂಟ್ಗೂ ಕೂಡ ಪಾಸ್ವರ್ಡನ್ನು ಇಡ್ಬೋದು. ಸೊ ಅದನ್ನು ನೋಡ್ಕೊಳ್ಳಿ. ಪಾಸ್ವರ್ಡ್ಸ್ ಹಾಕೋದ್ರಲ್ಲಿ 2 ಟೈಪ್ಸ್ ಇದೆ, ಎರಡೂ ಹೇಳ್ಕೊಡ್ತಾ ಇದ್ದೀನಿ. ಸೊ ಒಂದು, ನೀವು ಡಾಕ್ಯುಮೆಂಟನ್ನು ಟೈಪ್ ಮಾಡಿರ್ತೀರಿ ಬಟ್ ನೋ ಬಡಿ ಶುಡ್ ಸಿ ದಟ್ ಡಾಕ್ಯುಮೆಂಟ್ ಅಂದಾಗ, ಸೊ ಅದನ್ನು ಹೇಗೆ ನಾವು ಲಾಕ್ ಮಾಡ್ಬೋದು ಅಂದರೆ ಲೈಕ್ ಪಾಸ್ವರ್ಡನ್ನು ಇಟ್ಟು ಹೇಗೆ ಲಾಕ್ ಮಾಡ್ಬೋದು ಅನ್ನೋದನ್ನು
ಫೈಲ್ಗೆ ಹೋಗಬೇಕು, ಇನ್ಫೋ ಆಪ್ಷನಿಗೆ ಹೋಗಬೇಕು, ಪ್ರೊಟೆಕ್ಟ್ ಡಾಕ್ಯುಮೆಂಟ್, ಅದರಲ್ಲಿ ಎನ್ಸ್ಕ್ರಿಪ್ಟ್ ವಿತ್ ಡಾಕ್ಯುಮೆಂಟ್ ಅಂತ ಇರುತ್ತೆ, ಅದನ್ನು ತೊಗೊಳ್ಳಿ, ಪಾಸ್ವರ್ಡ್ ಹಾಕಿ 2 ಸಲ ಕೇಳುತ್ತೆ. ಹಾಕಿದ ತಕ್ಷಣ ನಿಮಗೆ ಲಾಕ್ ಆಗಿರೋದು ಕಾಣಿಸುತ್ತೆ. ಆ್ಯಂಡ್ ನೋಡಿ ಒಂದು ಸರ್ತಿ ಆ ಫೈಲನ್ನು ಸೇವ್ ಮಾಡಬೇಕು, ಬಿಕಾಸ್ ಲಾಕ್ ಅಂದರೆ ಒರಿಜಿನಲ್ ಸೇವ್ ಇರುತ್ತೆ, ಬಟ್ ಲಾಕ್ ಹಾಕಿದ ಮೇಲೂ ಕೂಡ ಒಂದ್ಸಲ ಸೇವ್ ಮಾಡಿ ನೋಡಿ. ಸೊ ನೆಕ್ಸ್ಟ್ ಟೈಮ್ ಅದು ಓಪನ್ ಮಾಡಿದಿರಿ ಅಂದರೆ ಆ ಫೈಲನ್ನು ನಿಮಗೆ ಗೊತ್ತಾಗುತ್ತೆ ಅದು ಬಿಫೋರ್ ಇಟ್ ವಿಲ್ ಆಸ್ಕ್ ಪಾಸ್ವರ್ಡ್. ಸೊ ಪಾಸ್ವರ್ಡ್ ಹಾಕಿದ್ರೇ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಇದು ಒಂದು ವೇ. ಆದರೆ ಇನ್ನು ಈ ಡಾಕ್ಯುಮೆಂಟನ್ನು ಯಾರು ಬೇಕಾದ್ರೂ ಅಳಿಸ್ಬೋದು, ಅದರಲ್ಲಿ ಎಕ್ಸ್ಟ್ರಾ ಟೈಪ್ ಮಾಡ್ಬೋದು. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಎಡಿಟ್ ರಿಸ್ಟ್ರಿಕ್ಷನ್ ಅಂತ ಕರಿತೀವಿ. ಅಂದರೆ ಎಡಿಟನ್ನು ಪೂರ್ತಿ ಕ್ಲೋಸ್ ಮಾಡೋದು. ಬಿಫೋರ್ ದ್ಯಾಟ್ ನಾವೀಗ ಅದು ಪಾಸ್ವರ್ಡ್ ಇಟ್ಟಿರೋದನ್ನು ಕ್ಲೋಸ್ ಮಾಡೋಣ. ಇದು ಡಾಕ್ಯುಮೆಂಟ್ಗೆ ಪಾಸ್ವರ್ಡ್ ಇಟ್ಟಿರೋದನ್ನು ತೆಗೆದರೆ ಕೂಡ ಸೇಮ್ ಲೊಕೇಶನ್ಗೆ ಹೋಗ್ಬಿಟ್ಟು ತೆಗಿಬೇಕು. ನೀವು ಫೈಲ್ ಇನ್ಫೋ ಅಲ್ಲಿ ಪ್ರೊಟೆಕ್ಟ್ ಡಾಕ್ಯುಮೆಂಟ್ಗೆ ಹೋಗಿ ಅಲ್ಲಿ ರಿಸ್ಟ್ರಿಕ್ಟ್ ಡಾಕ್ಯುಮೆಂಟ್ ತೊಗೊಂಡು ಈ ರೀತಿ ಪಾಸ್ವರ್ಡನ್ನು ಹಾಕಿದ್ರಿ ಅಂದರೆ ಸೊ ನಿಮಗೆ ಅದು ಎಡಿಟ್ ರಿಸ್ಟ್ರಿಕ್ಷನ್ ಬಂದ್ಬಿಡುತ್ತೆ ಅಂತ ಹೇಳ್ತೀವಿ. ಸೊ ಅಂದರೆ ನಿಮಗೆ ಅದನ್ನು ಡಿಲೀಟ್ ಮಾಡೋಕ್ಕೂ ಬರೋದಿಲ್ಲ, ಎಡಿಟ್ ಮಾಡೋಕ್ಕೂ ಬರೋದಿಲ್ಲ. ಮತ್ತು ಯಾವಾಗ ನೀವು ಸ್ಟಾಪ್ ಪ್ರೊಟೆಕ್ಷನ್ ಕೊಡ್ತೀರಿ, ಸ್ಟಾಪ್ ಪ್ರೊಟೆಕ್ಷನ್ ಕೊಟ್ಟಾಗ ಮತ್ತದೇ ಪಾಸ್ವರ್ಡನ್ನು ಕೇಳುತ್ತೆ ಅಲ್ಲ. ಸೊ ನಾವು ಅಲ್ಲೇ ಹೋಗಬೇಕಾಗತ್ತೆ. ಸ್ಟಾಪ್ ಪ್ರೊಟೆಕ್ಷನ್ಗೆ ಹೋಗಿ ಅಲ್ಲಿ ಪಾಸ್ವರ್ಡ್ ಹಾಕಿದ ತಕ್ಷಣ ಮತ್ತೆ ಅದನ್ನು ನಾವು ಬೇಕಾದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು, ಡಾಕ್ಯುಮೆಂಟಲ್ಲಿ ಡಿಲೀಟ್ ಮಾಡ್ಬೋದು. ಹೀಗೆ ನಮ್ಮ ಡಾಕ್ಯುಮೆಂಟನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಂಡು ಇಟ್ಕೋಬೋದು. ಒಂದು ಎಡಿಟ್ ರಿಸ್ಟ್ರಿಕ್ಷನ್, ಇಲ್ಲವೇ ಡೈರೆಕ್ಟ್ ಹೋಲ್ ಡಾಕ್ಯುಮೆಂಟ್ಗೆ ಪಾಸ್ವರ್ಡ್ ಇರೋದು ಅಂತ ಹೇಳ್ತೇವೆ. ಸೊ ಇದರಿಂದ ನಾವು ನಮ್ಮ ಡಾಕ್ಯುಮೆಂಟನ್ನು ಸೇಫಾಗಿ ಇಟ್ಕೋಬೋದು ಅಂತಲೇ ಹೇಳ್ತೇವೆ. ಸೊ ನಿಮಗೆ ತಿರ್ಗಾ ಅದನ್ನು ಎಡಿಟ್ ರಿಸ್ಟ್ರಿಕ್ಷನನ್ನು ತೆಗೆದ್ರಿ ಮಾತ್ರ ನೀವು ಅದಕ್ಕೆ ಮತ್ತೆ ನೀವು ಏನಾದರೂ ಜಾಯಿನ್ ಮಾಡಬೇಕು ಅಂತಿದ್ದರೆ ಜಾಯಿನ್ ಮಾಡ್ಬೋದು. ಸೊ ಹೀಗೆ ನನ್ನ ಚಾನಲನ್ನು ವಾಚ್ ಮಾಡ್ತಾಯಿರಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ನೆಕ್ಸ್ಟ್ ವಿಡಿಯೋದ ಅಪ್ಡೇಟ್ ನಿಮಗೆ ಸಿಗುತ್ತೆ. ಸೊ ಈ ಮೂಲಕ ನಾನು ನಿಮಗೆ ಸಾಕಷ್ಟು MS ವರ್ಡಲ್ಲಿ ಯೂಸ್ ಆಗ್ತಕ್ಕಂಥ ಟಿಪ್ಸನ್ನು ಕೊಡ್ತೀನಿ. ನಂತರ ಬೇರೆ ಬೇರೆ ಕ್ಲಾಸನ್ನು ಸಹ ತೆಗೆದುಕೊಳ್ತೀನಿ.